ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ಧಾರ್ಮಿಕ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾನೊಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಎಲ್ಲರಿಗೂ ಸಾಧ್ಯಸ್ಬಿಟ್ಟು ಯಾರು ಸಾಧ್ಯದ ಈ ಗೋಡಾವಣೆ ಕುರಿತಾಗಿ ಅವ್ರು ಮಾಡಲಿ ಬಿಟ್ಟು ಅವ್ರು ಬಿಟ್ಟಂಥ ವಿಷಯ. ಆ ನೆಲೆಯಲ್ಲಿ DCC ಬ್ಯಾಂಕ್ ಮೇಲೆ ಸಾಕಷ್ಟು ಆರೋಪಗಳಿದ್ದಾವ. 12 ಎಕರೆದವ್ರಿಗೆ 120 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಇನ್ನೂ ಅನೇಕ ಅಲ್ಲಿ ಗದ್ದಲಗಳಾಗಿದ್ದಾವೆ ಅನ್ನುವಂಥದ್ದು. ಸಕ್ಕರೆ ಕಾರ್ಖಾನೆಗಳಿಗೆ, ಇನ್ನುಳಿದ ಕಾರ್ಖಾನೆಗಳಿಗೆ, ಕಂಪನಿಗಳಿಗೆ ಸಾಲ ಕೊಡ್ತದ ಅನ್ನುವಂಥದ್ದು. ಆದರೆ ಇದು ರಚನೆ ಆಗಿದ್ದು ಯಾರ ಸಲುವಾಗಿ ಅನ್ನೋದು ಎಲ್ಲರೂ ಒಪ್ಕೊಳ್ತಾರೆ. ಹೌದು, ರೈತರ ಸಲುವಾಗಿ, ರೈತರ ದುಡ್ಡ ರೈತರಿಗೆ ಆಗಿದ್ರೆ DCC ಬ್ಯಾಂಕ್, ಬೆಳಗಾವಿ DCC ಬ್ಯಾಂಕ್ ಅಥವಾ ಪ್ರತಿಯೊಂದು ಜಿಲ್ಲೆಯ DCC ಬ್ಯಾಂಕ್ಗಳು, ಮಧ್ಯವರ್ತಿ ಬ್ಯಾಂಕ್ಗಳು ರೈತರಿಗೆ. ಆದರೆ ಈ ಕಂಪ್ನಿಗಳಿಗೆ ಯಾಕೆ ಕೊಡ್ತಾ ಇದ್ದಾರೆ? ಹೌದು, ಲಾಭ ಆಗ್ತದೆ, ಬೆಳೀತದೆ. 530 ಕೋಟಿ 540 ಕೋಟಿ ಇದ್ದಿದ್ದನ್ನು ಇವತ್ತು ನಮ್ಮ ರಮೇಶ್ ಕತ್ತಿಯವರು 6,500 ಸಾವಿರ ಕೋಟಿಗೆ ಹೆಚ್ಚಿಸಿದ್ದಾರೆ. ಇವರೆಲ್ಲರ ಇಂಥ ಕಾರ್ಯಗಳಿಗೆ ಸಾಲ ಕೊಟ್ಟು ಜೆನ್ಯೂನ್ನಾಗೆ ಕೊಲ್ಯಾಟ್ರಲ್ ಇಟ್ಕೊಂಡು ಮಾಡಿ ಕೊಟ್ಟಿದ್ದಕ್ಕಾಗಿ ಆಗ್ಯದಂತೆ ನಾವೆಲ್ಲರೂ ಒಪ್ಕೊಳ್ತೀವಿ ಅದನ್ನು. ಆದರೆ ಇವತ್ತು ಕೆಲವೊಂದಿಷ್ಟು ಕಂಪ್ನಿಗಳು ನೋಡ್ರಿ, ಮೊನ್ನೆ ಬಂದೊಂದು ಹೊರಗೆ ಬರ್ತಾ ಇದೆ DCC ಬ್ಯಾಂಕಿಂದು 12 ಎಕರೆಗೆ 120 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದು. ಯಾವ ಅದರ ಮೇಲೆ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇದೊಂದಲ್ಲ, ಇನ್ನೂ ಅನೇಕಿಂತ ಆರೋಪಗಳಿದ್ದಾವಲ್ಲೆಲ್ಲ, ಗದ್ದಲಗಳಾಗ್ತಾ ಇದ್ದಾವೆ ಒಂದು ಕಡೆ. ಅದನ್ನೆಲ್ಲ ತಡೆಯೋದಕ್ಕಾಗಿ ಇವತ್ತು ನಮ್ಮ ಜಾರಕಿಹೊಳಿ ಸಹೋದರರು ತಮ್ಮ ಹಿಡಿತಕ್ಕ DCC ಬ್ಯಾಂಕನ್ನು ತೆಗೆದುಕೊಂಡಿದ್ದಾರೆ. ಜೊಲ್ಲೆ ಇವರನ್ನ